ಹೋದಾಗ ಏನಂದ್ರೆ ಇದು ಮೊದಲು ಮಾಡಿದ ವ್ಯವಸಾಯಕ್ಕೂ ಇಂಗ್ಲೀಷ್ ಎಣ್ಣೆ ಭಾಳ ಉಳಿದ 40 ವರ್ಷದಿಂದ ಬೆಳೆಸ್ತಾ ಇದ್ದು ಬಿಡ್ರಿ 40-50 ಚೀಲನೂ ಬೆಳೆಸಿವಿ. ಆದರೆ ಇವತ್ತು ಈ ಗೊಬ್ಬರ ಹಾಕಿದ್ದಕ್ಕೂ ಲೆಕ್ಕ ಹಾಕ್ಬೇಕಂದ್ರೆ 4-5 ವರ್ಷಕ್ಕೆ ಭಾಳ ವ್ಯತ್ಯಾಸ ಐತ್ರಿ. ಒಂದೇ ವೆರೈಟಿ, ಒಂದೇ ಹೊಲ, ಒಂದು ಇದು ಗೊಬ್ಬರ ಹಾಕಿದ್ದು, ಇದು ಗೊಬ್ಬರ ಹಾಕಲಾರ್ದು ಅವ್ರ ಗೊಬ್ಬರ. ನಮ್ಮ ಪೊನ್ನುಸ್ವಾಮಿ ಸಾರ್ನವ್ರ ಗೊಬ್ಬರ ಹಾಕಿದ್ದು ಇದೇನು ನಮ್ಮ ಗೊಬ್ಬರ ಹಾಕಿದ್ದು ಅಂದರೆ ಇದು ಕೂಡ 10 ಚೀಲ ಹಾಕಿವಿ. ಇದಕ್ಕೆ ಕೂಡ ಪಿಳಿ ಬೆಸರು ಹಾಕಿ ಎಲ್ಲ ದಮ್ಮು ಮಾಡಿ ಇದು ಬೆಳೆಸಿದ್ವಿ. ಇದಕ್ಕೂ ಕಾಳು ದಪ್ಪ ಆಗಲಿ, ಉದ್ದ ತೆರೆದಲ್ಲಿ ಉದ್ದಾಗಲಿ ಎಷ್ಟೈತೆ ಅಂಬೋದು ನಮ್ಮ ರೈತರು ಇದನ್ನು ನೋಡ್ಕೋಬೋದು. ನಾವು ನೋಡ್ರಿ ಗತ 20 ವರ್ಷದಿಂದ ನೆಲ್ಲಿನ ಬೆಳೆ ಮಾಡಕತ್ತಿದ್ದೀವಿ. ಚಲೋ ಹೊತ್ನಾಗನೇ ಮಾಡಕತ್ತೀವಿ. ನಾವು ಪಿಳಿ ಬೆಸರು ಹಾಕ್ತು, ಪಿಳಿ ಬೆಸರು ಹಾಕಿ ದಮ್ಮು ಮಾಡಿ ಅದನ್ನು ಇದು ಮಾಡಿ ಕೆಸಿ ಒಳ್ಳೆ ರೀತಿಯಿಂದನೇ ಬೆಳೆಸ್ತು. ಆದರೆ ಈಗ ನಮಗೆ 4-5 ವರ್ಷದಿಂದ ಪೊನ್ನುಸ್ವಾಮಿ ಗೊಬ್ಬರ, ಪೊನ್ನುಸ್ವಾಮಿ ಎಣ್ಣೆ ಬಳಸ್ತಾ ಇದ್ವಿ. ಅದರಲ್ಲಿ ಗೊಬ್ಬರ ಬೆಳೆಸಿದದಕ್ಕೆ ನಮ್ಮ ಗೊಬ್ಬರ ಬಳಸಿದದಕ್ಕೆ ಎಷ್ಟು ವ್ಯತ್ಯಾಸ ಐತದ ಅಂಬೋದು ರೈತರು ಎಲ್ಲರೂ ಅದನ್ನು ಇದು ನೋಡ್ಬೋದು. ಯಾಕಂತಂದರೆ ಇದರಲ್ಲಿ 100% ಕಾಳು ದಪ್ಪ ಐತಿ, ಉದ್ದ ಐತಿ, ಎಲ್ಲ ಐತಿ. ಇದು ನಮ್ಮ ಇಂಗ್ಲೀಷ್ ಗೊಬ್ಬರ ಹಾಕಿದ್ದದಕ್ಕೆ ಇದಕ್ಕೂ ಭಾಳ ವ್ಯತ್ಯಾಸ ಐತಿ. ಎದಕ್ಕಂತಂದರೆ ಅದರಲ್ಲಿ ಅಷ್ಟು ಶಕ್ತಿ ಐತೆ ನಮ್ಮ ಮಾತು. ಪೂರ್ತಿ ನಾವು ಯಾರನ್ನ ರೈತರು ಬೆಳೆಸ್ಬೇಕಂಬೋರು ಪೂರ್ತಿ ಇದನ್ನು ಬಳಸಬೋದು. ಅವ್ರೇನು ಇಲ್ಲಿ ಬಂದು ಮಾರಾಟ ಮಾಡ್ಬೇಕಂತ ಅದನ್ನೇನು ಇದು ಮಾಡ್ತಾಯಿಲ್ಲ, ಅವ್ರಿಗೆ ಅಲ್ಲೇ ಐತಿ. ಆದರೆ ರೈತರು ಎಲ್ಲ ರೀತಿಯಿಂದ ಬೇಯಿಸಿರ್ಬೇಕಂತ ಅವ್ರು ಒಂದು ಉದ್ದೇಶದಿಂದ ಹೇಳ್ತಾರೆ. ಯಾರನ್ನ ಬಳಸ್ಕೊಂಬೋರು ಇದ್ದರೆ ಬಳಸಬೋದು, ಅದನ್ನೇನು ಅದೇನು ಬಲವಂತಿಲ್ಲ ಯಾರ್ಯಾರು ಇದು ಅಭಿಪ್ರಾಯ. ಆದರೆ ಇದಕ್ಕೆ ಭಾಳ ವ್ಯತ್ಯಾಸ ಐತ್ರಿ. ಇದು 40 ಬಂದರೆ ಇದು 50 ಬರೋಷ್ಟು ಅವಶ್ಯಕತೆ ಐತಮ್ಮ ಮಾತು. ಕಾಳು ದಪ್ಪ ಆಗಲಿ, ತೆನೆ ಆಗಲಿ, ಒಂದೇ ವೆರೈಟಿ, ಒಂದೇ ಹೊಲ, ಒಂದು ಇದು ಗೊಬ್ಬರ ಹಾಕಿದ್ದು, ಇದು ಗೊಬ್ಬರ ಹಾಕಲಾರ್ದು ಅವ್ರ ಗೊಬ್ಬರ. ನಮ್ಮ ಪೊನ್ನುಸ್ವಾಮಿ ಸಾರ್ನವ್ರ ಗೊಬ್ಬರ ಹಾಕಿದ್ದು ಇದೇನು ನಮ್ಮ ಗೊಬ್ಬರ ಹಾಕಿದ್ದು ಅಂದರೆ ಇದು ಕೂಡ 10 ಚೀಲ ಹಾಕಿವಿ. ಇದಕ್ಕೆ ಕೂಡ ಪಿಳಿ ಬೆಸರು ಹಾಕಿ ಎಲ್ಲ ದಮ್ಮು ಮಾಡಿ ಇದು ಬೆಳೆಸಿದ್ವಿ. ಇದಕ್ಕೂ ಕಾಳು ದಪ್ಪ ಆಗಲಿ, ಉದ್ದ ತೆರೆದಲ್ಲಿ ಉದ್ದಾಗಲಿ ಎಷ್ಟೈತೆ ಅಂಬೋದು ನಮ್ಮ ರೈತರು ಇದನ್ನು ನೋಡ್ಕೋಬೋದು. ನಮ್ಮ ಅನುಭವದಾಗ ಏನಂದ್ರೆ ಇದು ಮೊದಲು ಮಾಡಿದ ವ್ಯವಸಾಯಕ್ಕೂ ಇಂಗ್ಲೀಷ್ ಎಣ್ಣೆ ಭಾಳ ಉಳಿದ 40 ವರ್ಷದಿಂದ ಬೆಳೆಸ್ತಾ ಇದ್ದು ಬಿಡ್ರಿ 40-50 ಚೀಲನೂ ಬೆಳೆಸಿವಿ. ಆದರೆ ಇವತ್ತು ಈ ಗೊಬ್ಬರ ಹಾಕಿದ್ದಕ್ಕೂ ಲೆಕ್ಕ ಹಾಕ್ಬೇಕಂದ್ರೆ 4-5 ವರ್ಷಕ್ಕೆ ಭಾಳ ವ್ಯತ್ಯಾಸ ಐತ್ರಿ. ಭಾಳ ವ್ಯತ್ಯಾಸ ಐತಮ್ಮ ಮಾತು. ಅದನ್ನು ನೋಡ್ಕೇಸಿ ಅದನ್ನು ನಾವು ಆಲೋಚನೆ ಮಾಡಿ ಇದನ್ನು ಹಾಕಿದ್ನಿ ಸರ್. ಈ ವರ್ಷ ಒಂದು 20 ಎಕರೆಗೆ ಹಾಕಿದ್ನಿ ಇದು ಗೊಬ್ಬರ ನೋಡಮ್ಮಂತಂದು ಕೇಸಿ. ಇಷ್ಟು ವ್ಯತ್ಯಾಸ ಐತೆ ನೋಡ್ರಿ. ಇದು ಯಾರು ರೈತರಾಗಲಿ ನೋಡ್ಕೊಂಡು ಕೇಸಿ ಅದನ್ನು ಮುಂದೆ ಹಾಕ್ಕೊಂಡು ಬೆಳೆಸಬೋದಂತ ನಮ್ಮ ಅನುಭವದಲ್ಲಿ ಹೇಳಕತ್ತೀವಿ ರೀ. ನಾವು ಇನ್ನೂ ಒಂದು ಏನಂತಂದರೆ ರೈತರು ಎಲ್ಲ ಗಮನಿಸ್ಬೇಕಾಗಿದ್ದು, ಗೊಬ್ಬರ ಶಕ್ತಿ ಜಾಸ್ತಿ ಕೊಡ್ತು ಅಂದರೆ ಸ್ವಲ್ಪ ಅಂಗಲ ಹಚ್ಕೋಬೇಕು. ಅಂಗಲ ಹಚ್ಕೊಂಡ್ರೆ ಮುಂದೆ ಅದರ ಅದ್ರಾಗ ಈ ಪೊನ್ನುಸ್ವಾಮಿ ಸಾರ್ನವ್ರದ್ದು ಗೊಬ್ಬರ ಹಾಕ್ಬೇಕಾದ್ರೆ ಪೂರ್ತಿ ಇನ್ನೂ ಸ್ವಲ್ಪ ಅಂಗಲ ಹಚ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಅದರ ಪ್ರಕಾರ ನಾನು ಹಚ್ಚಿನಿ. ಅದರ ರಿಸಲ್ಟ್ ಏನಂಬೋದು ಪಕ್ಕ ಗೊತ್ತಾಗ್ಬಿಟ್ಟತಿ. ಈಗ ಮಾಮೂಲು ಇಂಗ್ಲೀಷ್ ಗೊಬ್ಬರ DAP ಗೊಬ್ಬರ ಯೂರಿಯಾ ಕಾಂಪ್ಲೆಕ್ಸ್ ಹಾಕಿದ್ದು 40-45 ಚೀಲ ತನಕ ನಾವು ಬೆಳೆಸಿವಿ, 50 ಚೀಲ ತನಕ ಬೆಳೆಸಿಬಿಡು. ಇವತ್ತಾದರೆ ಇದು ಪರ್ಫೆಕ್ಟಾಗಿ 60 ಚೀಲ ಬರ್ತೈತೆ ಅಂಬೋದು ನಮಗೆ ಗ್ಯಾರಂಟಿ ಬರ್ತೈತಿ, ಬರೋ ಸೂಚನೆ ಐತಿ. ಯಾಕಂತಂದ್ರೆ ಇದಕ್ಕೆ ವ್ಯತ್ಯಾಸ ಇದು 80% ಇದ್ರೆ ಇದು 100% ಐತಿ, 20% ಜಾಸ್ತಿ ಐತಿ. ಕಾಳು ಕಟ್ಟೋದ್ರಾಗಲಿ, ಉದ್ದದ್ರಾಗಲಿ, ಯಾವ್ದ್ರಾಗಲಿ ಪಕ್ಕ ಐತಿ. ಅದಕ್ಕೆ ಮಾತ್ರ ಯಾವ್ದು ಇದಿಲ್ಲ. 60 ಚೀಲ ಬರ್ತದೆ ನಮ್ಮದು. ಆದರೆ ಕೊಯ್ದ ಮೇಲೇನು ಹೇಳ್ತೀವಿ, ಇದ್ರ ಪಕ್ಕ ರಿಸಲ್ಟ್ ಹೇಳ್ಬೋದು. ಅದ್ರ ಸಲುವಾಗಿ ಎಲ್ಲರೂ ನಮ್ಮ ಇದ್ರ ಕಡೆಗೆ ಗೌರ್ಮೆಂಟ್ ಕೇಸಿ ನಾವು ಮುಂದೆ ಬೆಳೆಸ್ಕೊಂಡು, ಅವ್ರೇನು ಈಗ ಹೇಳ್ತಾ ಇಲ್ಲ ನಮ್ಮದು ಎಲ್ಲೇ ಮಾತು ಬಳಸ್ರು ಹಂಗೆ ಹಿಂಗೆ ಅಂತಲ್ಲ. ನಾವು ನೋಡ್ಕೊಂಡು ಅವರು ಒಂದು ರೈತರೆಲ್ಲರೂ ಬೇಸಿರ್ಬೇಕಂತ ಉದ್ದೇಶದಿಂದ ಅವರು ಹೇಳಕತ್ತಾರ. ಅದನ್ನು ನಾವು ಗಮನಿಸ್ಬೇಕಂತ ಕೇಸಿ ನಾನು ಎಲ್ಲ ಹೇಳಕತ್ತೀನಿ.
పొన్నూస్ రైతు సేవా కేంద్రం యూట్యూబ్ ఛానల్ని లైక్ చేయండి, షేర్ చేయండి, సబ్స్క్రైబ్ చేసుకోండి. మరిన్ని అప్డేట్స్ కోసం పక్కనున్న గంట సింబల్ని నొక్కండి. డిస్క్రిప్షన్లో ఉన్న అడ్రస్ లింక్పై క్లిక్ చేయండి.